ಇನ್ನು ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ವಿಧ್ವಂಸಕ ದಾಳಿಯಾಗಿದೆ. ಇರಾನ್ ಕಮಾಂಡ್ ಬೇಸ್ ಮೇಲೇನೆ ಅಮೆರಿಕ ಈಗ ಗುರಿಯಿಟ್ಟು ಅಟ್ಯಾಕ್ ಮಾಡಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ವಿಧ್ವಂಸಕ ದಾಳಿ ನಿರಂತರವಾಗಿ ನಡೀತಾನೆ ಇದೆ. ಇರಾನ್ನ ಅನೇಕ ಕಟ್ಟಡಗಳು ಈಗ ನೆಲಸಮವಾಗಿದ್ದಾವೆ. ಕಮಾಂಡ್ ಬೇಸ್ ಮೇಲೆ ಅಮೆರಿಕ ಈಗ ಅಟ್ಯಾಕ್ ಮಾಡಿದೆ. IRGC ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್. ನೋಡಿ, IRGC ಅಂದರೆ ಅಲ್ಲಿಯ ಕ್ರಾಂತಿಕಾರಿ ಪಡೆ. ಅದು ಮೊನ್ನೆ ಹೇಳ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಅವರು, ಹಾವಿನ ಹೆಡೆಯನ್ನೇ ಕಟ್ ಮಾಡಿದ್ದೀವಿ ಅಂತ. ಅಂದರೆ IRGC ಕೇಂದ್ರಗಳನ್ನು ಈಗ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ ಅಮೆರಿಕ. ಶಸ್ತ್ರಾಸ್ತ್ರ ಸಂಗ್ರಹಾಲಯಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಇದೆ. ವಾಯುವ್ಯ ಇರಾನ್ನ ಈಗ ಜಮ್ಜಾನ್ನಲ್ಲಿರುವಂತಹ IRGC ಕೇಂದ್ರ ನೋಡಿ, ಎಲ್ಲ ದೇಶಗಳಲ್ಲೂ ಕೂಡ ಭೂಸೇನೆ, ವಾಯುಸೇನೆ, ಜಲಸೇನೆ ಇದ್ದರೆ ಅದು ದೇಶದ ಪರವಾಗಿ ಮತ್ತು ಸರ್ಕಾರದ ಫೇವರ್ ಆಗಿ ಕೆಲಸ ಮಾಡುತ್ತೆ. ಆದರೆ ಇರಾನ್ನಲ್ಲಿ ಎರಡೆರಡು ಈ ವಾಯುಸೇನೆ, ಜಲಸೇನೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ IRGC. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ತಿಳ್ಕೊಳ್ತಾ ಹೋಗೋಣ. ಡೆಸ್ಕ್ ಲೈವಿಂದ ನಮ್ಮ ಪ್ರತಿನಿಧಿ ಶಶಿಧರ್ ಈಗ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಒಂದು ಕಡೆ ನೋಡಿ, ಈ ಮಧ್ಯಪ್ರಾಚ್ಯದ ಸಂಘರ್ಷ ಸಾಕಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ, ಬೇರೆ ಬೇರೆ ರಾಷ್ಟ್ರಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಈ IRGC ಒಂದು ಕಮಾಂಡೋ ಪಡೆಯ ಒಂದು ಹೆಡ್ ಆಫೀಸ್ ಮೇಲೆ ಟಾರ್ಗೆಟ್ ಮಾಡಿ ಈಗ ಅಮೆರಿಕ ದಾಳಿ ಮಾಡ್ತಾ ಇದೆ. ಇದರ ಎಫೆಕ್ಟ್ ಇನ್ನು ಮುಂದೆ ಏನೇನೆಲ್ಲ ಅನುಭವಿಸ್ಬೋದು ಬೇರೆ ಬೇರೆ ರಾಷ್ಟ್ರಗಳು, ಏನು ಕತೆ ಅಂತ ಶಶಿಧರ್? ಸಚಿನ್, ಇದಕ್ಕೆಲ್ಲ ನೇರ ಕಾರಣ ಏನಂತಂದರೆ, ಇಡೀ ವಿಶ್ವಕ್ಕೆ ಬೇಕಾದಂಥ 80% ತೈಲವನ್ನು ಇರಾನ್ನಲ್ಲಿ ಉತ್ಪಾದನೆ ಮಾಡಲಾಗುತ್ತೆ. ಆದರೆ ಇರಾನ್ ಅವರಿಗೆ ಯಾರು ಸಪೋರ್ಟ್ ಆಗಿ ನಿಲ್ತಾರೋ ಅವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ರೂಪಾಯಿ ಮೌಲ್ಯದಲ್ಲಿ ಅವರು ಕಚ್ಚಾ ತೈಲವನ್ನು ಮಾರಾಟವನ್ನು ಮಾಡ್ತಾರೆ. ಆದರೆ ಅಮೆರಿಕಾಗೆ ಅದೇ ರೀತಿಯಲ್ಲಿ ಕೊಡ್ತಾ ಇಲ್ಲ. ಈ ಕಾರಣದಿಂದಾಗಿ ಏನು ಅಮೆರಿಕ ಸುಮಾರು 60% ಏನು ಕಚ್ಚಾ ತೈಲಗಳ ಮೇಲೆ ಅವಲಂಬಿತ ದೇಶ ಆಗಿದೆ. ಎಷ್ಟೇ ಅಭಿವೃದ್ಧಿ ಆಗಿದ್ರು ಕೂಡ ಅಲ್ಲಿ ಕಚ್ಚಾ ತೈಲ ಸಿಗ್ತಿಲ್ಲ. ಆದರೆ ನಾವು ಹೇಳಿದ ರೇಟ್ಗೆ ಅವರು ಕೊಡ್ತಿಲ್ಲ ಅನ್ನೋ ಒಂದು ಕಡೆ ಸಿಟ್ಟು, ಮತ್ತೊಂದು ಕಡೆ ಉಗ್ರರಿಗೆ ಅಲ್ಲಿ ಒಂದು ರೀತಿಯಂಥ ಅಡುಗುತಾಣವನ್ನು ಕೊಡ್ತಿದ್ದಾರೆ, ಬೇರೆ ಕಡೆಯಲ್ಲೂ ಕೂಡ ದಾಳಿಯನ್ನು ಮಾಡ್ತಿದ್ರೆ. ಹೀಗಾಗಿ ಉಗ್ರರ ತಾಣಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರ ಒಂದು ಬೇಡಿಕೆ. ಆದರೆ ಅದೇ ರೀತಿಯಲ್ಲೂ ಕೂಡ ಏನು ಅಮೆರಿಕ ಇಡೀ ವಿಶ್ವಕ್ಕೆ ಒಂದು ರೀತಿಯಂಥ ಟ್ಯಾಕ್ಸನ್ನು ಅಳವಡಿಸ್ತಾ ಇದೆಯೋ ಆ ಟ್ಯಾಕ್ಸನ್ನು ಇರಾನು ಎಲ್ಲೋ ಒಂದು ಕಡೆ ಅಕ್ಸೆಪ್ಟ್ ಮಾಡ್ತಿಲ್ಲ. ಈ ಕಾರಣದಿಂದ ದ್ವೇಷದಿಂದ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಿತ್ತು. ಅದ್ರ ಜೊತೆ ಕೇವಲ ಅಮೆರಿಕ ಮಾಡೋದಲ್ಲದೆ ಏನು ಇರಾನ್ ಪಕ್ಕದಲ್ಲಿರುವಂಥ ಇಸ್ರೇಲ್, ಅವೆರಡೂ ಕೂಡ ಮಿತ್ರ ರಾಷ್ಟ್ರಗಳಾಗಿತ್ತು. ಆದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಇಸ್ರೇಲನ್ನು ಕೂಡ ಬಳಕೆಯನ್ನು ಮಾಡಿಕೊಂಡು ಇಸ್ರೇಲ್ ಮುಖಾಂತರ ಏನು ಇರಾನ್ನಲ್ಲಿರುವಂಥ ರಾಜಧಾನಿ ಇದೆ ಟೆಹರಾನು, ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ತರಬೇತಿ ಕೇಂದ್ರಗಳಾಗಿರ್ಬೋದು, ಮತ್ತು ಅಲ್ಲಿ ಸಂಸದರ ಕಚೇರಿಗಳಾಗಿರ್ಬೋದು, ಎಲ್ಲ ರೀತಿಯಂಥ ಏನು ಅತಿ ಹೆಚ್ಚು ಕಚ್ಚಾ ತೈಲಗಳನ್ನು ಉತ್ಪಾದನೆ ಮಾಡುವಂಥ ಸ್ಥಳಗಳಾಗಿರ್ಬೋದು, ಅದನ್ನು ಇಸ್ರೇಲ್ ಮುಖಾಂತರ ಬಳಕೆಯನ್ನು ಮಾಡಿಕೊಂಡು ದಾಳಿಯನ್ನು ಮಾಡಿದರು. ಆದರೆ ಇದೇ ಕಾರಣಕ್ಕಾಗಿ ಆ ಸಿಟ್ಟಿಗೆದ್ದಂಥ ಇರಾನ್ ಕೂಡ ನಿನ್ನೆ ಅಮೆರಿಕೆಗೆ ಸಂಬಂಧಪಟ್ಟಂಥ ದುಬೈನಲ್ಲಿರುವಂಥ ಏನು ಅಮೆರಿಕ ರಾಯಭಾರಿ ಕಚೇರಿ ಇತ್ತು, ಆ ರಾಯಭಾರಿ ಕಚೇರಿ ಮೇಲೆ ಕೂಡ ದಾಳಿಯನ್ನು ಮಾಡಿತ್ತು. ಇದಕ್ಕಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಏನು ಅಮೆರಿಕ ಒಂದು ಹೆಜ್ಜೆ ಮುಂದೆ ಹೋಗಿ F-35 ಬಳಕೆಯನ್ನು ಮಾಡಿಕೊಂಡು ಇರಾನ್ನಲ್ಲಿರುವಂಥ ಟೆಹರಾನ್ನಲ್ಲಿರುವಂಥ ನೌಕಾಪಡೆಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಇರಾನ್ ಕೂಡ ಏನು ಇಸ್ರೇಲ್ ಮತ್ತು ಅಮೆರಿಕ ಎರಡೂ ರಾಷ್ಟ್ರಗಳನ್ನು ಎದುರಿಸಬೇಕಾಗಿದೆ. ಈ ಕಾರಣದಿಂದಾಗಿ ಮತ್ತೊಂದು ಕಡೆಯಿಂದ ಉಲ್ಟಾ ಯುದ್ಧವನ್ನು ಮಾಡೋದು ಕೂಡ ಭಾರತದ ತಮಿಳುನಾಡು, ಅದೇ ರೀತಿ ಕೇರಳ ಮತ್ತು ಕರ್ನಾಟಕ ಭಾಗದಲ್ಲಿ ಏನು MEG ಪ್ಯಾರಾ ಸೆಂಟ್ರಲ್ ಇದೆಯೋ, ಭಾರತದ ಏನು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ತರಬೇತಿಯನ್ನು ಪಡೆದು ಸುಮಾರು 200ಕ್ಕೂ ಹೆಚ್ಚು ಯೋಧರು ಶ್ರೀಲಂಕಾ ಮುಖಾಂತರ ಏನು ಸಮುದ್ರದ ಯಾನ ಮುಖಾಂತರ ನೌಕೆಗಳಲ್ಲಿ ಯುದ್ಧ ಮಾಡೋದಕ್ಕೆ ಏನು ಇಸ್ರೇಲ್ ಬಗ್ಗೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅಮೆರಿಕದವರು ಇರಾನ್ನ ನೌಕರರನ್ನ ಹತ್ಯೆಗೀಡಾಗಿದ್ದಾರೆ. ಅದರಲ್ಲಿ 200ಕ್ಕೆ ಹೆಚ್ಚು ಜನ ಅಲ್ಲಿ ಯೋಧರು ಕೂಡ ಇದ್ರು. ಈಗಾಗಲೇ ಅಲ್ಲಿ ಸುಮಾರು 87ಕ್ಕೂ ಹೆಚ್ಚು ಜನ ನೌಕರರ ಮೃತದೇಹ ಕೂಡ ಸಿಕ್ಕಿದೆ. ಇನ್ನು ಉಳಿದಿದ್ದವರು ಕೂಡ ಶೋಧ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಕೇಳಿ ಬರ್ತಿದೆ. ಆದರೆ ಕಳೆದ 6 ದಿನಗಳಿಂದ ನಡೀತಿರುವಂಥ ಯುದ್ಧದ ಭೀತಿಯಿಂದ ಇಡೀ ವಿಶ್ವದಲ್ಲಿ ಡಾಲರ್ ಮುಂದೆ ಸುಮಾರು 96 ರೂಪಾಯಿಯಷ್ಟು ಇಳಿಕೆಯಾಗಿದೆ ರೂಪಾಯಿ ಮೌಲ್ಯ. ಇದರಿಂದಾಗಿ ಪ್ರತಿಯೊಂದು ಕಚ್ಚಾ ತೈಲಗಳಾಗಿರ್ಬೋದು, ಆಹಾರ ಧಾನ್ಯಗಳಾಗಿರ್ಬೋದು, ಪ್ರತಿಯೊಂದರ ಏನು ದರ ಕೂಡ ಏರಿಕೆ ಆಗ್ತಾ ಇದೆ. ಚಿನ್ನ ಬೆಳ್ಳಿಯ ದರ ಕೂಡ ಏರಿಕೆ ಆಗ್ತಿದೆ. ಆದರೆ ಆರ್ಥಿಕ ಸಂಕಷ್ಟದ ಪರಿಸ್ಥಿತಿ ಸುಮಾರು 7 ವರ್ಷಗಳ ಹಿಂದಿಗೆ ಸದ್ಯಕ್ಕೆ 6 ದಿನದಲ್ಲಿ ಹೋಗಿದೆ. ಹೀಗಾಗಿ ಏನು ಇಸ್ರೇಲು, ಇರಾನು, ಅಮೆರಿಕ ಯುದ್ಧ ಸದ್ಯಕ್ಕೆ ನಿಲ್ಲಿಸಿದ್ರೆ ಎಲ್ಲರೂ ಕೂಡ ಶಾಂತಿಯುತ ಆಗಿರ್ತಾರೆ. ಇಲ್ಲಾಂದ್ರೆ ಇಡೀ ವಿಶ್ವ ಎಲ್ಲ ಒಂದು ಕಡೆ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಇದೆ. ಸಚಿನ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.